ಬಿಜೆಪಿ ಆಗಲಿ JDS ಆಗಲಿ ಇಬ್ಬರ ಉದ್ದೇಶ ಒಳ್ಳೆಯದೇ ಆಗಿತ್ತು. ಕಾರು ಹೊರಗಿಟ್ಬಿಟ್ಟವ್ರು, 2 ಕಾರನ್ನು 1 ಕಾರಲ್ಲ, 2 ಕಾರು ಇಟ್ಕೊಂಡವ್ರೆ. ಅವ್ರಿಗೆ ಬೇಕಾದಂಥ ಸಂದರ್ಭದಲ್ಲಿ ಹೇಳಿಕೆಗಳು ಕೊಟ್ಕೊಂಡು ಬಂದಿದ್ದಾರೆ. ಬಿಜೆಪಿಯಿಂದಲೂ ಕೂಡ 5ಕ್ಕೂ ಕನಿಷ್ಠ 4-5 ಅಡ್ಡ ಮತಗಳು ಆಗಿದ್ದಾವೆ ಅನ್ನುವ ಮಾಹಿತಿ ನಮಗೂ ಕೂಡ ಸಿಕ್ಕಿರುವಂಥದ್ದು. ಬಹುಶಃ ನಮಗೆ ಇನ್ನೊಂದು ರೀತಿಯ ಅನುಭವವನ್ನು ಕೊಟ್ಟಿದೆ ಅನ್ನೋದು ನಾನು ಹೇಳಿದೆ. ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಯಾರು ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅವರನ್ನ ಕ್ಷಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಹೊಡೆದೋಗ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಡಿ. ಧರ್ಮಸ್ಥಳದಲ್ಲೇ ನಮ್ಮ ಶಾಸಕ ಪಕ್ಷ ಸಭೆಯನ್ನು ಕರಿಬೇಕು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು. ರಾಜ್ಯ ರಾಜಕಾರಣದಲ್ಲಿ ವಿಧಾನ ಪರಿಷತ್ನಲ್ಲಿ ನಡೆದಂತಹ ಅಡ್ಡ ಮತದಾನ ಇದೆ, ಇದು ತೀವ್ರ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ BJP ಮತ್ತು JDSನ ಪಾಳ್ಯದಲ್ಲಿ ಈ ವಿಚಾರ ತೀವ್ರವಾದಂಥ ಕೋಲಾಹಲವನ್ನು, ಗದ್ದಲವನ್ನು ಎಬ್ಬಿಸಿದೆ ಅಂತಲೇ ಹೇಳ್ಬೋದು. ಸದ್ಯ ಇದೇ ವಿಚಾರವಾಗಿ JDSನ ಕುಮಾರಸ್ವಾಮಿಯವರು ನಮ್ಮ ಪಕ್ಷದ ಶಾಸಕರು ಯಾರು ಈ ರೀತಿಯಾಗಿ ಮಾಡಿದ್ದಾರೆ, ಇವರು ಸಾಧ್ಯ ಆದರೆ ಅವರು ಈಗಲೇ ತಮ್ಮ ಪಕ್ಷವನ್ನು ಬಿಟ್ಟು ಹೋಗಲಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. BJPಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಮುಂದಿನ ತಮ್ಮ ಏನು ಶಾಸಕಾಂಗ ಪಕ್ಷ ಸಭೆ ಇದೆ, ಈ ಒಂದು ಶಾಸಕಾಂಗದ ಪಕ್ಷ ಸಭೆ ಧರ್ಮಸ್ಥಳದಲ್ಲಿ ನಡೀಬೇಕು. ಮಾತ್ರವಲ್ಲ, ಧರ್ಮಸ್ಥಳದಲ್ಲಿ ನಮ್ಮ ಶಾಸಕರುಗಳು ಆಣೆ ಪ್ರಮಾಣವನ್ನು ಮಾಡುವ ಮೂಲಕ ಯಾರು ಈ ಒಂದು ಅಡ್ಡ ಮತದಾನದಲ್ಲಿ ಭಾಗಿಯಾಗಿದ್ದಾರೆ ಎಂಬುದನ್ನು ಕಂಡುಹಿಡಿಯಬೇಕು ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಸ್ವಪಕ್ಷದಲ್ಲಿಯೇ ತೀವ್ರವಾದಂತಹ ವಿರೋಧ ಕೂಡ ಉಂಟಾಗಿದೆ. ಈ ಕುರಿತಂತೆ ಸಾರ್ವಜನಿಕ ವಲಯದಲ್ಲಿ ಯಾವ ರೀತಿಯಂಥ ಅಭಿಪ್ರಾಯ ಇದೆ ಎನ್ನುವುದನ್ನು ಸಾರ್ವಜನಿಕರನ್ನೇ ಮಾತಾಡ್ತಾ ಹೋಗೋಣ ಬನ್ನಿ. ವಿಧಾನ ಪರಿಷತ್ ಚುನಾವಣೆಗೆ ಅಡ್ಡ ಮತದಾನ ಆಗಿದೆ. ಎರಡೂ ಪಕ್ಷದ BJP ಮತ್ತು JDSನಿಂದ 11 ಅಡ್ಡ ಮತದಾನಗಳಾಗಿದೆ ಅಂತೇಳಿ ವರದಿ ಆಗ್ತದೆ. ಸೊ ಇದ್ರ ಬಗ್ಗೆ ತಮ್ಮ ಒಪಿನಿಯನ್ ಅಂತ? ಏನಿಲ್ಲ, ಒಟ್ಟಾರೆ ಎಲ್ಲರೂ ಅಧಿಕಾರಕ್ಕಾಗಿ ಭ್ರಷ್ಟಾಚಾರಿಕೆನೂ ಮಾಡ್ತಾರೋ, ಅಡ್ಡ ಮತದಾನ ಮಾಡ್ತಾರೆ. ಯಾಕಂತಂದ್ರೆ ಅಧಿಕಾರ ಅನ್ನುವಂಥದ್ದು ಇವತ್ತು ಈ ರಾಜ್ಯದಾಗ ಏನಾಗಿದೆಪ್ಪ ಅಂತಂದ್ರೆ ಇದೊಂದು ರಾಜಕಾರಣ ಒಂದು ಬಿಸ್ನೆಸ್ ಮಾಡ್ಕೊಂಡಾರ. ಹೆಂಗಾರೆ ದುರಾಡಳಿತ ಅಧಿಕಾರದಾಗಿದ್ದವ್ರು ಅದು ದುರಾಡಳಿತ ಮಾಡಿ ಈ ಅಡ್ಡ ಮತದಾನ ಮಾಡ್ತಾರೋ, ಭ್ರಷ್ಟಾಚಾರಿಕೆ ಮಾಡ್ತಾರೋ. ಇವತ್ತು ನೋಡ್ರಿ, ಸಾಕಷ್ಟು ಇವತ್ತು ನೌಕರಿ ಒಳಗೆ ಭ್ರಷ್ಟಾಚಾರಿಕೆ ನಡೀತೈತಿ. ಇವತ್ತು ಬಗದಿ 20-30 ಮಾರ್ಕಸ್ ತೊಗೋದೇ ಇರ್ತಕ್ಕಂಥವ್ರು ಪಾಸ್ ಆಗ್ತಾರೆ. 99% ಮಾರ್ಕಸ್ ತೊಗೋರು ಪಾಸ್ ಆಗೋದಿಲ್ಲ. ಅದೇ ರೀತಿಯಲ್ಲಿ ಕೂಡ ಎಲ್ಲ ರೀತಿಯಿಂದ ಅಧಿಕಾರನ ದುರುಪಯೋಗ ಕೂಡ ಅಡ್ಡ ಮತದಾನ ಮಾಡಿರ್ತಕ್ಕಂಥ ಸಂದರ್ಭ ಈ ಸಮಾಜಕ್ಕೆ ಕಂಡು ಬರ್ತಕ್ಕಂಥದ್ದು ಪ್ರಾರಂಭ ಆಗಿದೆ. ಈಗ ಸರ್ ಏನಾಗಿದೆ ಅಂದರೆ, ಅಡ್ಡ ಮತದಾನ ಒಂದು ಭಾಗ ಆದರೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಬೇಕು ಅಂತ ಹೇಳಿ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು. ಈಗ ಧರ್ಮಸ್ಥಳ ಅಂತ ಬಂದರೆ ಒಂದು ಧಾರ್ಮಿಕ ಕೇಂದ್ರ, ಸೊ ಅಲ್ಲೊಂದಷ್ಟು ಜನಗಳ ನಂಬಿಕೆ ಇರುತ್ತೆ. ಈ ಆಣೆ ಪ್ರಮಾಣದ ಬಗ್ಗೆ ಏನು ಹೇಳ್ತೀರಿ ಸರ್? ಇವೆಲ್ಲ ಮಾಡಬಾರ್ದು. ಇದು ಕಾನೂನಾತ್ಮಕವಾಗಿ ರಕ್ಷಣೆ ಮಾಡ್ತಕ್ಕಂಥದ್ದಲ್ಲ. ದೇವರು ದಿಂಡರು ಹಾನಿ ಮಾಡೋದು ಇದು ಪದ್ಧತಿ. ಈ ಹೊಲಸು ರಾಜಕಾರಣ ಹೋದು ಇವತ್ತು ಧರ್ಮಸ್ಥಳದಾಗ ಮಾಡೋದು ಅನ್ನುವಂಥದ್ದು ವಿಜಯೇಂದ್ರ ಅವರೆಲ್ಲ ತನಿಖೆ ಮಾಡಲಿ, ಕಾನೂನಾತ್ಮಕ ತನಿಖೆ ಮಾಡಲಿ. ಅದಕ್ಕೇನು CID ಯಾವುದೋ ಸಂಬಂಧಪಟ್ಟಿರ್ತಕ್ಕಂಥದ್ದು ತನಿಖೆ ಮಾಡಿ, ಅದಕ್ಕೆ ತನಿಖೆ ಮಾಡಿ ಸತ್ಯಾಂಶನ ಕಂಡುಹಿಡ್ತಕ್ಕಂಥದ್ದು ಆಗಬೇಕು. ಇವತ್ತು ಹಾನಿ ಮಾಡೋದು, ಧರ್ಮಸ್ಥಳಕ್ಕೆ ಹೋಗೋದು, ಯಾರು ಹಾನಿ ಮಾಡೋದು? ಸುಳ್ಳು ಹಾನಿ ಮಾಡ್ತಾರೆ. ಅವರ ದಿವಸ ರೈತರು 5 ನಿಮಿಷಕ್ಕೊಮ್ಮೆ ಆತ್ಮಹತ್ಯೆ ಮಾಡ್ಕೋತಾರೋ, ಅವ್ರ ಗೋರಿ ಮೇಲೆ ರಾಜಕಾರಣ ಮಾಡ್ತಾರೋ, ಏನು ಹಾನಿ ಮಾಡೋದಿಲ್ಲ. ಹಾನಿ ಅಷ್ಟೇ ಅಲ್ಲ, ಇಡೀ ರಾಜ್ಯದ ರೈತರನ್ನೆಲ್ಲ ಜನರನ್ನ ಕೊಂದಾಗುವತ್ತಕ್ಕೆ ಹಾನಿ ಮಾಡಿ ಅವ್ರು ಆರಾಮ್ ಬದುಕ್ತಾರೋ. ರಾಜಕಾರಣ ಅನ್ನೋವಂಥದ್ದು ಅಷ್ಟು ಹೊಲಸೈತಿ. ತಮ್ಮ ಅಧಿಕಾರಕ್ಕಾಗಿ 2 ನಂಬರ್ ಮತದಾನನೂ ಮಾಡ್ತಾರೋ, ಅಧಿಕಾರನೂ ಹಸ್ತಾಂತರ ಮಾಡ್ಕೋತಾರೋ. ಅದೆಲ್ಲ ತಮಗೆ ತಮ್ಮ ಇಡೀ ದೇವರುಗಳಿಂದ್ರೆ ನಾಡಿನ ಜನಕ್ಕೆ ಕೂಡ ಗೊತ್ತಿದ್ದ ವಿಷಯ ಐತಿ. ಇದಕ್ಕೆ ನಾವು ನಾಡಿನ ಜನ ನಾವು ಬದಲಾವಣೆ ಆಗೋರಿಗೆ ಇವ್ರು ಎಂದೂ ಬದಲಾವಣೆ ಆಗೋದಿಲ್ಲ. ಸರ್, ಇದು ಏನು ಧರ್ಮಸ್ಥಳ ಅನ್ನೋದು ಅಲ್ಲಿ ಧರ್ಮ ಉಳಿಸ್ಕೊಂಬಂದಿದೆ. ಈ ರಾಜಕಾರಣಿಗಳು ಮಾಡೋ ಕೆಲವೊಂದು ಕೆಟ್ಟ ಇದರಿಂದ ಆ ದೇವ್ರ ಹತ್ರ ಹೋಗ್ಬಿಟ್ಟು ಯಾಕೆ ಸುಮ್ಮನೆ ಅದನ್ನ ಹಾಳು ಮಾಡ್ತಿದ್ದಾರೆ. ಆಲ್ರೆಡಿ ಒಂದು ಸತಿ ಆವಾಗ BJP ಕಾಂಗ್ರೆಸ್ ಅವರು ಇದೇ ಮಾಡಿದ್ರು, ಕಾಂಗ್ರೆಸ್ ಎಲ್ಲ ಸೇರಿಕೊಂಡು ಅದೇ ಮಾಡಿದ್ರು. ಇವಾಗಲೂ ಅದೇ ಮಾಡೋಕ್ಕೆ ಹೋಗಿ ಯಾಕೆ ಸ್ಥಳನ ಆ ಥರ ಮಾಡ್ತಿದ್ದೀರಾ? ದಯವಿಟ್ಟು ಅಲ್ಲಿ ಹೋಗಬೇಡಿ. ನಿಮ್ಮಲ್ಲಿ ಏನು ಮನಸಾಕ್ಷಿಯಿಂದ ಕೆಲಸ ಮಾಡಿ. ನಿಮ್ಮ ಪಕ್ಷಗಳಿಗೆ ಅಷ್ಟೇ ನಾವು ಕೇಳ್ತಿರೋದು. ದೇವ್ರ ಮೇಲೆ ಯಾಕೆ ಸುಮ್ಮನೆ ಹೋಗಿ ಇದು ಮಾಡ್ತೀರಾ? ಸೊ ಆಮಿಷಕ್ಕೊಳಗಾಗಿದ್ದಾರೆ ಮತ್ತು ಭಯದಿಂದ ಈ ಥರ ಮಾಡಿದ್ದಾರೆ ಅಂತೇಳಿ BJP ಹೇಳ್ತಾರೆ. ಏನಂತೀರ? ಅದಕ್ಕೆ ಆ ಯಪ್ಪನಲ್ಲಿ ಶಕ್ತಿ ಇದೆ, ಗೊತ್ತು. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಗ್ಯಾರಂಟಿ. ಆ ಯಪ್ಪನ ಹತ್ರ ಹೋದರೆ ಅವ್ರು ಕಳ್ಳರು ಅಂತ ಗೊತ್ತಾಗುತ್ತೆ. ಅವರು ತಪ್ಪಿಸಿ ಇದಕ್ಕೋಸ್ಕರ ಏನೇನೋ ಡ್ರಾಮಾ ಮಾಡ್ತಾಯಿದ್ದಾರೆ. ಹೋಗ್ತಾರೋ ಇಲ್ಲ ಅದರಲ್ಲೂ ಡೌಟಾಗೇ ಇದೆ. ಸುಮ್ಮನೆ ಹೇಳ್ತಾಯಿದ್ದಾರೆ ಹೋಗ್ತೀನಿ ಅಂತ. ಬಟ್ ಒಳ್ಳೇದಂದರೆ ಹೋಗಲೇಬೇಡ್ರಿ. ನೀವು ಮಾಡಿರೋ ತಪ್ಪಕ್ಕೆ ಆ ದೇವ್ರ ಹತ್ರ ಹೋಗಿ ಯಾಕೆ ಸುಮ್ಮನೆ ಆಣೆ ಇಕ್ಕಿ ಇದು ಮಾಡ್ತಿದ್ದ? ಧರ್ಮ ಇರೋ ಜಾಗದಲ್ಲಿ ಯಾಕೆ ಹಾಳು ಮಾಡೋಕ್ಕೆ ಹೋಗ್ತೀರಾ ನೀವು? ದಯವಿಟ್ಟು ಹೋಗಬೇಡಿ ಯಾರು. ಈಗ BJP ಶಾಸಕರು ಹೇಳ್ತಾ ಇದ್ದಾರೆ, ಇದು ಹೆದರಿಸಿ ಮತ್ತು ಆಮಿಷ ಕೊಟ್ಟು ನಮ್ಮ ಶಾಸಕರನ್ನ ಓಟ್ ಹಾಕ್ಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ.
BJP ಶಾಸಕರಿಗೆ ಹೆದರಲಿಕ್ಕೆ ಇವ್ರ ಹತ್ತಿರ ಗಂಡಸ್ತನ ಇಲ್ವಾ? ಯಾರಾದರೂ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಯಾರಾದರೂ ಮತಕ್ಕೆ ಹೆದರಿಸ್ತಾರೋ, ಜೀವ ಬೆದರಿಕೆಗೆ ಹೆದರಿಸ್ತಾರೋ? ಹಾಗಿದ್ದರೆ ಸಾರ್ವಜನಿಕ ಜೀವನಕ್ಕೆ ತಾವು ಯಾಕೆ ಬಂದಿರಿ? ಹೆದರುವವರು ಸಾರ್ವಜನಿಕ ಜೀವನಕ್ಕೆ ಬರಬಾರ್ದು. ಸಾರ್ವಜನಿಕ ಸೇವೆ ಸಲ್ಲಿಸಬೇಕಾದರೆ ಎಲ್ಲ ರೀತಿಯಿಂದ ತನು ಮನ ಧನ ಪ್ರಾಣವನ್ನು ಅರ್ಪಿಸಲಿಕ್ಕೆ ಸಾಧ್ಯವಾದವನು ಸಾರ್ವಜನಿಕ ವ್ಯವಸ್ಥೆಗೆ ಬರಬೇಕು, ಹೊರತಾಗಿ ಇಲ್ಲದವಾದರೆ ನಮ್ಮ ಹಾಗೆ ದುಡ್ಕೊಂಡು ತಿನ್ನಬೇಕಷ್ಟೆ. ಸರ್, ಈಗ ವಿಧಾನ ಪರಿಷತ್ ಚುನಾವಣೆ ಒಳಗೆ ಅಡ್ಡ ಮತದಾನ ಆಗಿದೆ ಅಂತೇಳಿ ಎಲ್ಲ ಗೊತ್ತಾಗಿದೆ. ಸೊ ಈಗ ಅದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ವಿಜಯೇಂದ್ರ ಅವರು ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಬೇಕು ಅವ್ರ ಶಾಸಕರುಗಳಿಗೆ ಕೇಳಿದ್ದಾರೆ. ನೆಕ್ಸ್ಟು ತಮ್ಮ ಒಂದು ಶಾಸಕಾಂಗ ಪಕ್ಷ ಸಭೆಯನ್ನು ಧರ್ಮಸ್ಥಳದಲ್ಲಿ ಕರೆದಿದ್ದಾರೆ. ಇದ್ರ ಬಗ್ಗೆ ತಮ್ಮ ಒಪಿನಿಯನ್? ಅದು ಅಲ್ಲಿ ಕರೆಯೋದು ಸರಿಯಲ್ಲ. ಯಾಕಂದ್ರೆ ಆ ಥರ ಮಾತಾಡೋದು ವಿಜೇಂದ್ರ ಸರಿಯಲ್ಲ ಅನ್ನಿಸ್ತಾ ನಮಗೆ. ಅದು ಅವ್ರದ್ದು ಹೇಳಿಕೆ ಅನ್ನೋದಾದ್ರೆ ತಪ್ಪ. ಅದು ಎಲ್ಲಿ ಅದು ವೋಟಿಂಗ್ ಆಗ್ಯದ ಅದು ಮಾಡೋದು ಸರಿ. ಈಗ ಇದು ದೇವಸ್ಥಾನದಲ್ಲಿ ಒಯ್ದಿಟ್ಕೊಂಡು ನಾವು ರಾಜಕಾರಣಿ ಮಾಡ್ತೇವಂತ ಇದು ಎಷ್ಟರ ಮಟ್ಟಿಗೆ ಸುಳ್ಳದಲ್ಲ. ಇದು ಅವರು ಅಂದಿರ್ಬೋದು, ಆದ್ರೆ ಅದು ಆ ಥರ ಮಾಡಬಾರ್ದು. ಅಲ್ಲಿ ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಈಗ ಕೆಲವೇ ದಿನಗಳಾಗಿದೆ. ಸೊ JDS ಮತ್ತು BJPಯ 11 ಜನ ಶಾಸಕರ ಕಡೆಯಿಂದ ಅಡ್ಡ ಮತದಾನ ಮಾಡ್ತಿದ್ದಾರೆ. ಸೊ ಎಲ್ಲ ಒಂದು ಕಡೆ CM ಆಗಿ ಆರಂಭಿಕ ಯಶಸ್ಸನ್ನು ಸಾಧಿಸ್ತಾರೆ ಅಂತ ಅನ್ಸುತ್ತೆ. ಇಲ್ಲ, ಅವರೊಬ್ಬ ದೊಡ್ಡ ಒಂದು ಸ್ಥಾನದಾಗಿದ್ರೆ ಈ ಥರ ಮಾಡ್ಬೋದು. ಇದು ಕೆಲಸ ಐತಲ್ಲ, ಇದು ಸರಿಯಲ್ಲ. ಇವರು ಒಬ್ಬ CM ಸೀಟಲ್ಲಿ ಇದ್ಕೊಂಡು ಈ ಥರ ಮಾಡೋದು ಸರಿಯಲ್ಲ. ಯಾಕಂದ್ರೆ ಅವ್ರು ಏನು ಒಪಿನಿಯನ್ ಕೊಡಬೇಕು ಆ ಥರ ಮಾಡೋದು. ಇವರೇನು ಒಳಗಿಂದೊಳಗೆ ಆಟ ಮಾಡ್ತಾಯಿದ್ರು ಅಷ್ಟೇ. ಯಾಕಂದರೆ ಇವರಿಗೆ ಸ್ಥಾನ ಕೊಟ್ಟು ದೊಡ್ಡದು, CM ಸ್ಥಾನ ಅಂದ್ರೆ ದೊಡ್ಡದು. ಈ ಥರ ಮಾಡಿದ್ರೆ ಹೆಂಗೆ? ಏನಿಲ್ಲ, ಆಡಳಿತ ಪಕ್ಷ ಇರುವಾಗ ಯಾವುದೇ ಆಡಳಿತ ಪಕ್ಷ ಇದ್ರೂ ಅವಾಗ ಏನಾಗುತ್ತೆ, ನಿಮ್ಗೆ ಅನುದಾನ ಕೊಡ್ತೀವಿ, ದುಡ್ಡು ಇರ್ತದೆ. ಅದು ಮಾಮೂಲಿ ಕುದುರೆ ವ್ಯಾಪಾರ ಎಷ್ಟು ವರ್ಷದಿಂದನೂ ಆಗಿ ಬಂದೈತೆ. ಅದು ಆ ಮಾಮೂಲಿ ನಡೆದೈತೆ. ಅದನ್ನು ಅದ್ರ ಬಗ್ಗೆ ಏನು ಚಕಾರಿಲ್ಲ. ಯಾವುದು ಆಡಳಿತ ಇರ್ತದೆ ಅದು ಗೆಲ್ತದೆ ಅನ್ನೋದು ಭವಿಷ್ಯ ಅಷ್ಟೇ. ಇದು JDS ಮತ್ತು BJPಗೆ ತಮ್ಮ 3ನೇ ಅಭ್ಯರ್ಥಿ ಗೆಲ್ಸ್ಕೊಳಕ್ಕೆ ಸಾಕಷ್ಟು ಮತಗಳ ಕೊರತೆ ಇತ್ತು. ಆದರೂ ಕೂಡ ಅಭ್ಯರ್ಥಿಯನ್ನು ಹಾಕಿ ಎಲ್ಲ ಒಂದು ಕಡೆ ಕೈ ಸುಟ್ಕೊಂಡ್ರು, ಸರಿಯಾದ ಪ್ಲಾನ್ ಮಾಡಿಲ್ಲ ಅಂತ ಅನ್ಸುತ್ತಾ? ಅದು 100%ಗೆ ಅವರು ಯಾಕೆ ಪ್ಲ್ಯಾನ್ ಮಾಡಲಿಲ್ಲ ಅಂದರೆ ಅವರಲ್ಲಿ ಒಗ್ಗಟ್ಟಿಲ್ಲ. ಅವರಲ್ಲಿ ಒಗ್ಗಟ್ಟಿಲ್ದಿರೋದಕ್ಕೆ ಈ ಕಾರಣ ಆದದ್ದು. ಇಲ್ಲಾಂದರೆ ಈ ಓಟ್ಗಳು ಈ ಕಾಂಗ್ರೆಸ್ಗೆ ಬರ್ತಾನೆ ಇರಲಿಲ್ಲ. ಒಗ್ಗಟ್ಟು ಯಾವತ್ತು ಇರ್ತದೆ ಆವಾಗ ಎಲ್ಲೂ ಇರಲ್ಲ. ಈಗ JDSಲ್ಲಿ ಏನು ಗೊತ್ತಾ, ನಂಬಿಕೆಯನ್ನು ದ್ರೋಹ ಮಾಡಿದ್ರು, BJPಲೂ ನಂಬಿಕೆ ದ್ರೋಹ ಆಯಿತು. ಆದರೆ ನಿಮ್ಮಲ್ಲಿ ನಾಯಕರಲ್ಲಿ ಕೊರತೆ ಆಯ್ತಲ್ಲ, ಆ ಕೊರತೆಯಿಂದನೇ ಇದು ಈಗ ಗೆದ್ದಿದ್ದು ಅಷ್ಟೇ. ಮುಂದಿನ ಚುನಾವಣೆಯಲ್ಲಿ ಇದೇ ಮೈತ್ರಿ ಪಕ್ಷಗಳು ಒಟ್ಟಾಗಿ ಹೋದರೆ ಅಧಿಕಾರಕ್ಕೆ ಬರುತ್ತೆ ಅಂತ ಅನ್ಸುತ್ತೆ BJP? ನಾನು JDS ಆ್ಯಂಡ್ BJP ಎರಡೂ ಒಟ್ಟಾಗ ಹೋದರೆ 100% ಅಧಿಕಾರಕ್ಕೆ ಬರ್ತಾರೆ. 100% ಬಂದೇ ಬರ್ತಾರೆ. ಯಾಕೆ ಅಂದರೆ ಇವರಿಬ್ಬರೂ ಕೈ ಜೋಡಿಸ್ಬೇಕು. ಈ ಹಂಗೆ ಹಿಂಗೆ ಆದರೆ ಕಷ್ಟ ಆಗ್ಬಿಡ್ತದೆ. ಆದರೆ ಇಬ್ಬರು ಕೈ ಜೋಡಿಸ್ಬೇಕು. ಇವಾಗ ಅಲ್ಲಿ ಗಂಟೆ ಯಾಕೆ ಇಲ್ಲೇ ತಗೊಳ್ಳಿ. ಈಗ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಿದ್ರು ಅಷ್ಟೇ, ಇದು ಮಾಡಿದ್ರು ಅಷ್ಟೇ, ಅದು ಬಂದೇ ಬರುತ್ತೆ. ಅದನ್ನೇನು ಗೊತ್ತಾ, ಹೊಂದಾಣಿಕೆಯಲ್ಲಿ ಹೋಗ್ಬೇಕು. ನಿಮ್ಗೆ ಎಷ್ಟು ಸೀಟು ಅವ್ರಿಗೆ ಎಷ್ಟು ಸೀಟು ಅಷ್ಟರಲ್ಲೇ ಇರಬೇಕು. ನೀವು ಅಲ್ಲಿ ಎಡ್ಬಿಡಂಗಿ ಮಾಡಿ ನೀವೇನಾರ ಬೇರೆ ಥರ ಮಾಡಿದಾಗ ಪಕ್ಷ ಹೊಡೆದ್ರೆ ಬರೋಲ್ಲ. ಈಗ ಇನ್ನೊಂದು ಇದೆ ಏನಂದರೆ, ವಿಜಯೇಂದ್ರ ಅವರು ತಮ್ಮ ಪಕ್ಷದ ಯಾವ್ಯಾವ ಶಾಸಕರು ಅಡ್ಡ ಮತದಾನ ಆಗಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡಬೇಕು ಶಾಸಕರು. ಅದು ಒಂದು ವಿಷಯ ಹೇಳ್ತೀನಿ ಕೇಳಿ, ಅದೆಲ್ಲ ತಪ್ಪು. ಇವಾಗ ನಾವು ದೇವ್ರ ಬಗ್ಗೆ ಆಚೆ ಮಾಡಬಾರ್ದು. ಇವಾಗ ಅವನು ಮಾಡವ್ರೆ, ಮಾಡಿಲ್ಲದೆ ಓಟ್ ಬರುತ್ತಾ? ಯಾರು ಮಾಡಿರೋರು ಹೇಳಲ್ಲ. ಅದು ಆಣೆ ಪ್ರಮಾಣ ಆಯಿತು, ಆಣೆ ಪ್ರಮಾಣ ಮಾಡ್ತಾರೆ, ಏನು ಪ್ರಯೋಜನ? ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಅವೆಲ್ಲ ಸುಳ್ಳು. ಆಣೆ ಪ್ರಮಾಣ ಅವೆಲ್ಲ ನಡೆಯಲ್ಲ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಏನೊಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನವಾಗಿದೆ. ಈ ಒಂದು ಅಡ್ಡ ಮತದಾನದ ಕುರಿತಂತೆ ಇಲ್ಲಿ ರಾಜಕೀಯವಾಗಿ ಇವರು ಏನು ಬೇಕಾದರೂ ಮಾಡಿಕೊಳ್ಳಿ, ಆದರೆ ಧರ್ಮಸ್ಥಳದಂತಹ ಧಾರ್ಮಿಕ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಆಣೆ ಪ್ರಮಾಣ ಮಾಡುವಂಥದ್ದು ತರವಲ್ಲ ಎನ್ನುವಂತಹ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ.